ಮತ್ತು ಯುವಕರ ಬಗ್ಗೆ ಒಂದು ಬರೆದಿದ್ದೀನಿ. ಅದಕ್ಕೆ 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಅರಳಿದ ಕಮಲ ಹೂವು ಇದನ್ನು ನೋಡಿ ಉದುರು ಹೋಯಿತು. 5 ಗ್ಯಾರಂಟಿ ನೋಡಿ ಮಹಿಳೆ ತೆನೆ ಹೊತ್ತನ್ನ ತೆನೆಯನ್ನು ಎಸೆದು ಹೋದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು, ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಬುದ್ಧವಾಯಿತು. ಇವತ್ತು 5 ಗ್ಯಾರಂಟಿಯನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ. ಜನವರಿ 12ನೇ ತಾರೀಕು ಶಿವಮೊಗ್ಗದಲ್ಲಿ ನಮ್ಮ ವಿವೇಕಾನಂದ ಅವರ ಜಯಂತಿ ದಿನ ಅದನ್ನ ಒಂದು ಚಾಲನೆ ಮಾಡಬೇಕು, ಆವತ್ತೇ ಅದನ್ನ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಸೊ ನಮ್ಮ ರಾಷ್ಟ್ರೀಯ ನಾಯಕರುಗಳ ಹತ್ರ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಸೊ ಶಿವಮೊಗ್ಗದಲ್ಲಿ ಅದನ್ನ ಅವತ್ತು ಹಣ ತಲುಪಬೇಕು, ಆ ದೃಷ್ಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ 5 ಏನು ಕೊಟ್ಟು ಮಾತು ನುಡಿದಂತೆ ಏನು ನಡೆದಿದ್ದೇವೆ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೇವೆ. ಇದು ನಮಗೆ ಜನ ಕೊಟ್ಟಂತ ಆಶೀರ್ವಾದ, ಆ ಜನಕ್ಕೆ ಋಣ ತೀರಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಸ್ಟೇಟ್ ಮೇಲೆ ಕವನ ಬರೆದಿಲ್ಲ, ಇದು ಫಸ್ಟ್ ಟೈಮ್ ಆ ರೀತಿ ಕವನ ಬರೆದಿಲ್ಲ. ಯಾವ ರೀತಿ ಬರೆದಿದ್ದೀವಿ ನೋಡಿ, ಯುವಕರು ನೋಡ್ಬೇಕಲ್ಲಪ್ಪ, ಇನ್ನೇನೋ ಬರೆದಿದ್ದೆ. ಸೊ ಹಂಗೆ ನಮಗೆ ಜೀವನದಲ್ಲಿ ಒಂದು ನಾವು ಕೊಟ್ಟ ಮಾತು ಉಳಿಸ್ಕೊಂಡವಲ್ಲ ಅನ್ನೋದು ಒಂದು ಸಮಾಧಾನ ತಂದಿದೆ. ಸೊ ನಾವು 5 ಗ್ಯಾರಂಟಿಯಿಂದ ಇದನ್ನ 5 ಬೆರಳೆ ನೋಡಿ, ಈ ಹಸ್ತದಲ್ಲಿರುವಂತ 5 ಬೆರಳೆ ನೋಡಿ 5 ಗ್ಯಾರಂಟಿ ಅಂತ ಅವತ್ತು ನಾವು ಇಟ್ಟಿದ್ದೋ. 1, 2, 3, 4, 5 ಆಯಿತು. ಈ ಮುಷ್ಟಿಗೆ ಬಲ ಬಂತು. ಕವನ ಬರೀತಾ ಇರ್ತಾರೆ ಸರ್, ಬರೀತಾರೆ, ಬೇರೆ ಟೈಮಲ್ಲಿ ಮಾತಾಡಿ